ಹಲೋ ಮೈ ಡಿಯರ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೀವೇನಾದರೂ ಕೆಲಸದ ವಿಚಾರದಲ್ಲಿ, ಬಿಸ್ನೆಸ್ ವಿಚಾರದಲ್ಲಿ, ಹಾಗೆ ಕೆಲಸದ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಬೇರೆಯವರಿಂದ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ನಿಮ್ಮಿಂದನೇ ನಿಮ್ಗೆ ಏನಾದರೂ ಸಮಸ್ಯೆ ಆಗ್ತಾ ಇರಬಹುದು, ಹಾಗೆ ಬಿಸ್ನೆಸ್ ತುಂಬ ಲಾಸಲ್ಲಿ ನಡೀತಾ ಇದೆ ಅನ್ನೋರಿಗೆ ಇವತ್ತಿನ ಅದ್ಭುತವಾದಂತಹ ರೆಮಿಡಿ ಏನಿದೆಯಲ್ಲ, ಬಹಳಷ್ಟು ಅದ್ಭುತವಾದಂತಹ ರಿಸಲ್ಟ್ ಕೊಡುತ್ತೆ, ಆದಷ್ಟು ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿ. ಈಗ ಬಿಸ್ನೆಸ್ ಎಲ್ಲ ಶುರು ಮಾಡಿರ್ತೀರಿ, ಬಹಳಷ್ಟು ಬಂಡವಾಳಗಳನ್ನು ಹಾಕಿರ್ತೀರಿ, ಬಹಳ ಲಾಸಲ್ಲಿ ನಡೀತಾ ಇರುತ್ತೆ. ಹಾಗೆ ಕೆಲಸದ ವಿಚಾರದಲ್ಲಿ ಪ್ರಮೋಷನ್ಸ್ಗಳಾಗಿರ್ಬಹುದು, ಹಾಗೆ ನೀವು ಬೇರೆ ಕಡೆ ಟ್ರಾನ್ಸ್ಫರ್ ವಿಚಾರದಲ್ಲಿ ಒದ್ದಾಡ್ತಾ ಇರುವಂಥದ್ದು, ಕೆಲಸದ ವಿಚಾರದಲ್ಲಿ ಸಾಕಷ್ಟು ರೀತಿಯಲ್ಲಿ ನೀವೇನಾದರೂ ಒದ್ದಾಡ್ತಾ ಇದ್ದಾರೆ, ಬಿಸ್ನೆಸ್ ವಿಚಾರದಲ್ಲಿ ಒದ್ದಾಡ್ತಾ ಇದ್ದಾರೆ ಅಂಥವ್ರಿಗೆ ಇವತ್ತಿನ ರೆಮಿಡಿ ಅಂತ ಹೇಳ್ಬೋದು. ಹಾಗೆ ಈ ರೀತಿ ಸಮಸ್ಯೆ ಯಾರಿಗಿದೆ ದಯವಿಟ್ಟು ಈ ವಿಡಿಯೋನ ನಿಮಗೆ ತಲುಪಿದ್ರೆ, ಇಂಥ ಸಮಸ್ಯೆಗಳನ್ನು ಬಳಲ್ತಾ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ರೆಮಿಡಿ ಏನು ಅಂತ ಹೇಳಿದ್ರೆ, ಏಳು ಶನಿವಾರ ಏನಿದೆಯಲ್ಲ, ಬೆಳಿಗ್ಗೆ ಆದರೂ ಸರಿನೇ 6:30 ಒಳಗಡೆ, ಸಂಜೆ 6:30 ನಂತರ, 6 ಗಂಟೆಯಿಂದ 6:30 ನಂತರ ಏನಿದೆಯಲ್ಲ, ಆ ಸಮಯದಲ್ಲಿ ನೀವು ಮಣ್ಣಿನ ಹಣತೆ ತಗೊಳ್ಬೇಕಾಗತ್ತೆ. ಆ ಮಣ್ಣಿನ ಹಣತೆಗೆ ನೀವು ಸಾಸಿವೆ ಎಣ್ಣೆನ ತಗೊಳ್ಬೇಕಾಗತ್ತೆ, ಮಸ್ಟರ್ಡ್ ಆಯಿಲ್. ಓಕೆ, ಸಾಸಿವೆ ಎಣ್ಣೆನ ತಗೊಂಡು ಅದ್ರ ಒಳಗಡೆ ನೀವು ಹಳ್ಳಿಯ ಮರದ ಎದುರುಗಡೆ ಈ ರೆಮಿಡಿ ಮಾಡ್ತಾ ಇರೋರು ದಯವಿಟ್ಟು ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಆ ದಿನ ಹೋಗೋದು ನಿಷಿದ್ಧ. ಈ ರೆಮಿಡಿ ಮುಗಿಯೋವರೆಗೂ ಕೂಡ ನೀವು ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗೋದು ಸ್ಟಾಪ್ ಮಾಡಬೇಕಾಗತ್ತೆ. ಸೊ ನೀವು ಶನಿಮಾತ್ಮನೇ ನೆನೆಸ್ಕೊಂಡು ಆ ಹರಳಿ ಮರದ ಅಡಿಯಲ್ಲಿ ಕೂತು ಯಾವ ವಿಚಾರವಾಗಿ ನೀವು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಲ್ಲ, ಅಂಥ ವಿಚಾರಗಳನ್ನು ನೀವು ಅಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಆ ಒಂದು ಲವಂಗನ ಇಟ್ಕೊಂಡು, ಲವಂಗ ಸಂಪೂರ್ಣವಾಗಿ ಇರಬೇಕಾಗತ್ತೆ, ಯಾವುದೇ ರೀತಿ ಹೂವು ಮುರಿದಿರೋ ರೀತಿ ಆಗಿರ್ಬೋದು ಅಥವಾ ಅರ್ಧ ಕಟ್ಟಾಗಿರುವ ರೀತಿ ಆಗಿರ್ಬೋದು ಇರಬಾರ್ದು. ಸಂಪೂರ್ಣವಾಗಿರುವಂತಹ ಲವಂಗನ ನೀವು ತಗೊಂಡು ಆ ಸಂಕಲ್ಪ ಮಾಡಿಕೊಂಡು ಆ ದೀಪದ ಒಳಗಡೆ ಆ ಒಂದು ಲವಂಗನ ಹಾಕಿ ದೀಪ ಹಚ್ಚಿ ವಾಪಸ್ ಮನೆಗೆ ಹಿಂತಿರುಗಿ ಬರೋದ್ರಿಂದ ಈ ರೆಮಿಡಿ ಏನಿದೆಯಲ್ಲ 7 ದಿನಗಳ ಕಾಲ ನೀವು ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಅದ್ಭುತವಾದಂಥ ರಿಸಲ್ಟ್ ನೋಡ್ತೀರಿ. ಕೆಲಸದ ವಿಚಾರವಾಗಿರಬಹುದು, ನಿಮ್ಮ ವ್ಯವಹಾರದ ವಿಚಾರದಲ್ಲಾಗಿರ್ಬೋದು, ಏನಾದರೂ ಬಿಸ್ನೆಸ್ ವಿಚಾರದಲ್ಲಿ ನೀವು ಲಾಸ್ ಅನುಭವಿಸ್ತಾ ಇದ್ರೆ ಬಹಳಷ್ಟು ಬೇಗ ಈ 7 ವಾರದ ಒಳಗಡೆ ನೀವು ಈ ರಿಸಲ್ಟ್ ನೋಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಲಿ ಕೊಡ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ.